ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಸ್ ಫೆಡರೇಷನ್ ಅಂದರೆ ಅಖಿಲ ಭಾರತ ಬ್ಯಾಂಕ್ ನಿವೃತ್ತರ ಒಕ್ಕೂಟ ಅಂತೇಳಿ ಆಲ್ ಇಂಡಿಯಾ ಲೆವೆಲ್ ಒಂದು ಸಂಘಟನೆ ಇದೆ. ಆ ಸಂಘಟನೆಯ ವಿಜಯಪುರದಲ್ಲಿ ನಮ್ಮದೊಂದು ಜಿಲ್ಲಾ ಘಟಕವನ್ನು ಮಾಡಿಕೊಂಡಿದ್ದೀವಿ. ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಶ್ರೀಯುತ ವಿಠಲ್ ಕಾಳೆ ಅವರಿದ್ದಾರೆ. ಅದರ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಅಶೋಕ್ ಉಪಾಧ್ಯಾಯರಿದ್ದಾರೆ ಮತ್ತು ಗಂಟಪ್ಪನವರು ಸಹಿತ ಅಲ್ಲಿ ಪದಾಧಿಕಾರಿಗಳಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಈ ಎಲ್ಲ ಬ್ಯಾಂಕುಗಳ ಒಂದು ಸಂಘಟನೆಯನ್ನು ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ಮಾಡಿಕೊಂಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಆ ಸಂಘಟನೆ ಇದೆ. ನಮ್ಮ ಹೋರಾಟ ಯಾಕೆ ಏನು ಅನ್ನೋ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ಶ್ರೀಯುತ ಅಶೋಕ್ ಉಪಾಧ್ಯಾಯರು ಈಗ ತಮಗೆಲ್ಲರಿಗೆ ತಿಳಿಯಪಡಿಸಿದ್ದಾರೆ. 1993 29/10/1993 ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಪೆನ್ಷನ್ ಸ್ಕೀಮ್ ಇರಲಿಲ್ಲ. ಸ್ಟೇಟ್ ಬ್ಯಾಂಕ್ನಲ್ಲಿ ಮಾತ್ರ ಪೆನ್ಷನ್ ಸ್ಕೀಮ್ ಇತ್ತು. ಅದರ ನಂತರ 93ರಲ್ಲಿ ನಾವು ಸಾಕಷ್ಟು ಹೋರಾಟ ನಂತರ 25 ವರ್ಷ ಹೋರಾಟದ ನಂತರ 93ರಲ್ಲಿ ನಮ್ಮ ಸಂಘಟನೆ ಪೆನ್ಷನ್ ಸೆಟ್ಲ್ಮೆಂಟನ್ನು ಮಾಡಿಕೊಡ್ತು. 93ರಲ್ಲಿ ಇಂಥ ಮುಂಚೆ ಇದ್ದವರಿಗೆ 86 ಯಾರ್ಯಾರು ನಿವೃತ್ತರಾಗಿದ್ದಾರೆ ಅವರಿಗೆಲ್ಲ ಪೆನ್ಷನ್ ಕೊಡಬೇಕಂತೇಳಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡೇವಿ. ಅದರ ನಂತರ ಸಾಕಷ್ಟು ಹೋರಾಟಗಳನ್ನ ಬೇರೆ ಬೇರೆ ವಿಷಯದಲ್ಲೆಲ್ಲ ಮಾಡ್ತಾ ಬಂದಿದ್ದೀವಿ. ಆದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಸರ್ಕಾರಿ ನೌಕರರಿಗೆ, ಕೇಂದ್ರ ಸರ್ಕಾರಿ ನೌಕರರಿಗೆ, ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತಿ 10 ವರ್ಷಕ್ಕೊಂದು ಸಲ ಪೇ ಕಮಿಷನ್ ಅಂತ ಮಾಡಿ, ಆ ಪೇ ಕಮಿಷನಲ್ಲಿ ಕೆಲಸಗಾರರಿಗೂ ಮತ್ತು ನಿವೃತ್ತ ಪೆನ್ಷನರ್ಸಿಗೂ ಪಿಂಚಣಿಯನ್ನು ರಿವೈಸ್ ಮಾಡ್ತಾ ಬರ್ತಾರೆ ಪ್ರತಿ 10 ವರ್ಷಕ್ಕೊಂದು ಸಲ. ಆದರೆ ನಮ್ಮಲ್ಲಿ ಈಗ 93 ಅಂದರೆ ಈಗ 30 ವರ್ಷ ಆಯಿತು, ನಮ್ಮ ಪಿಂಚಣಿಯನ್ನು ಪರಿಷ್ಕೃತ ಮಾಡೇ ಇಲ್ಲ ಇಲ್ಲಿವರೆಗೂ. ನಾವು ಸಾಕಷ್ಟು ರಿಪ್ರೆಸೆಂಟೇಷನ್ ಕೊಟ್ಟಿವಿ. ಸಾಧಾರಣ 200 MP ಗಳಿಗೆ ಮೆಮೊರಂಡಮ್ ಕೊಟ್ಟಿವಿ. ಫೈನಾನ್ಸ್ ಮಿನಿಸ್ಟ್ರಿಗೆ ಒಂದು 10 ಸಲ ಆದರೂ ಭೇಟಿಯಾಗಿದ್ದೀವಿ. ನಮ್ಮ ಮಹಿಳಾ ಸಂಘಟನೆಯಿಂದನೂ ಫೈನಾನ್ಸ್ ಮಿನಿಸ್ಟ್ರಿಗೆ, ಆಮೇಲೆ ಬೇರೆ ಬೇರೆ ಮಿನಿಸ್ಟ್ರಿಗೆಲ್ಲ ನಾವು ಇದ್ರ ಬಗ್ಗೆ ಮನವಿಯನ್ನು ಅರ್ಪಿಸಿದ್ದೀವಿ. ಆದರೆ ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಸರ್ಕಾರ ಆಗಲಿ, ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂತ ಇದೆ, IBA ಅಂತೇಳಿ, ಸೊ ಆ ಬ್ಯಾಂಕ್ಗಳ ಒಕ್ಕೂಟ, ಅವರು ಯಾವುದೇ ರೀತಿಯಿಂದ ನಮಗೆ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ, ನಾವು ಡೈರೆಕ್ಟಾಗಿ ಫೈನಾನ್ಸ್ ಮಿನಿಸ್ಟ್ರಿ ಮೀಟ್ ಮಾಡಿದಾಗೆ IBAದವ್ರ ಜೊತೆಗೆ ನೀವು ಡಿಸ್ಕಸ್ ಮಾಡಿರಿ ಅಂತ ಹೇಳಿದ್ರು. ಸೊ IBA ಜೊತೆಗೆ ನಾವು ಮಾತಾಡ್ಲಿಕ್ಕೆ ಹೋದರೆ, ನೀವು ರಿಟೈರ್ ಆಗಿರಿ, ನಮಗೆ ಸಂಬಂಧ ಇಲ್ಲ, ನಿಮ್ಮ ಹತ್ರ ನಾವು ನೇರವಾಗಿ ಯಾವುದೇ ರೀತಿ ಮಾತುಕತೆಯನ್ನು ನಡೆಸೋದಿಲ್ಲ ಅಂತ. ಆನಂತರ ಕೆಲವೊಂದು MP ಗಳು ನಮ್ಮ ಪರವಾಗಿ ನಿಂತು ಪಾರ್ಲಿಮೆಂಟ್ನಲ್ಲಿ ನಮ್ಮ ಬೇಡಿಕೆಗಳಿಗೆ ಅಲ್ಲಿ ಕ್ವಶನ್ ರೇಸ್ ಮಾಡಿದ್ರು. ಅದಕ್ಕೆ ಏನೋ ಒಂದು ವೇಗಾಗಿ ಅವರು ಉತ್ತರ ಕೊಟ್ಟರು. ಅದು ಅವ್ರದ್ದು ಬೈಪಾರ್ಟೇಟ್ ಅದ, ಅವರು ಅಲ್ಲೇ ನೆಗೋಷಿಯೇಟ್ ಮಾಡಿಕೊಳ್ಳಿ ಅಂತ. ಬಟ್ ನಿವೃತ್ತರಿಗೆ ನಾವು IBAದವರು ಯಾವುದೇ ಮಾತುಕತೆಗೆ ಕರೀತಾನೇ ಇಲ್ಲ. ಹಾಗಾಗಿ ನಮಗೆ ಈಗ ಬೇರೆ ದಾರಿ ಕಾರಣದಲ್ಲೇ ಹೋರಾಟಕ್ಕೆ ಇಳಿದಿದೆ. ಈಗ ನಮ್ಮಲ್ಲಿ ಬ್ಯಾಂಕ್ನಲ್ಲಿ 5 ವರ್ಷಕ್ಕೊಂದು ಸಲ ಯಾರು ವರ್ಕಿಂಗ್ ಇದ್ದಾರೆ, ಸರ್ವಿಂಗ್ ಎಂಪ್ಲಾಯೀಸ್, ಅವರಿಗೆಲ್ಲ ವೇತನ ಪರಿಷ್ಕರಣೆ ಆಗ್ತಾನೆ ಇರ್ತದೆ. ಅದ್ರ ಜೊತೆಗೇ ನಮ್ಮ ಪಿಂಚಣಿನೂ ಪರಿಷ್ಕರಣೆ ಮಾಡಲೇಬೇಕಂತ ಹೇಳಿ ನಾವು ಮೊದಲಿಂದಲೂ ಕೇಳ್ತಾ ಇದ್ದೀವಿ. ಬಟ್ ಅದು ಆಗ್ತಾನೇ ಇಲ್ಲ. ನಮ್ಮ ಪಿಂಚಣಿ ಏನು ಸೆಟ್ಲ್ಮೆಂಟ್ ಅದ, ಅದು ಕೇಂದ್ರ ಸರ್ಕಾರ ನೌಕರದ್ದು ಏನು ಪಿಂಚಣಿ ಸ್ಕೀಮ್ ಅದ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ಪಿಂಚಣಿ ಸ್ಕೀಮ್ ಅದ, ಅದರ ಅದೇ ರೀತಿಯಲ್ಲಿ ನಮ್ಮದು ಪಿಂಚಣಿ ಸ್ಕೀಮ್ ಅದ. ಕೇಂದ್ರ ಸರ್ಕಾರದವರಾಗಲಿ, ರಾಜ್ಯ ಸರ್ಕಾರದವರಾಗಲಿ 10 ವರ್ಷಕ್ಕೊಂದು ಸಲ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ನಲ್ಲಿ ಈಗ 5 ವರ್ಷಕ್ಕೊಂದು ಸಲ ಮಾಡ್ತಾ ಇದ್ದಾರೆ. 17ರಲ್ಲಿ ಒಂದು ಸಲ ಮಾಡಿದ್ರು, 21ರಲ್ಲಿ ಒಂದು ಸಲ ಮಾಡಿದ್ರು, ಈಗ 23ರಲ್ಲಿ ಇನ್ನೊಂದು ಸಲ ಮಾಡಿದ್ದಾರೆ. 3 ಸಲ ರಿಸರ್ವ್ ಬ್ಯಾಂಕ್ನಲ್ಲಿ ರಿವಿಷನ್ ಆಯಿತು. ಆದರೆ ನಮ್ಮಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಲಿ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಆಗಲಿ ಯಾವುದೇ ರೀತಿಯ ಬದಲಾವಣೆ ಆಗ್ತಾನೇ ಇಲ್ಲ ಪೆನ್ಷನ್ನಲ್ಲಿ. ಇದು ಮುಖ್ಯ ನಮ್ಮ ಬೇಡಿಕೆ. ಅದರ ಜೊತೆಗೆ ನಮಗೆ 2010ರಲ್ಲಿ ಏನು ಸೆಟ್ಲ್ಮೆಂಟ್ ಆಯಿತು ಬ್ಯಾಂಕ್ನಿಂದ, ಸರ್ವಿಂಗ್ ಎಂಪ್ಲಾಯೀಸ್ ಎಲ್ಲ ಯುನೈಟೆಡ್ ಫಾರ್ಮರ್ ಬ್ಯಾಂಕ್ ಎಂಪ್ಲಾಯೀಸ್ ಅಂತೇಳಿ ಒಂದು ಆರ್ಗನೈಜೇಷನ್ ಇದೆ. ಎಲ್ಲ ನೌಕರ ಸಂಘಟನೆಗಳು ಅಲ್ಲಿ ಹೋಗಿ IBA ಜೊತೆಗೆ ಅದನ್ನು ಮಾತುಕತೆ ಮಾಡಿ ಬಗೆಹರಿಸ್ಕೊತಾರೆ. ಅವ್ರದ್ದು ಎಲ್ಲ ಸ್ಯಾಲ್ರಿ ರಿವಿಷನ್ ಆಗುವಾಗ
2010ರಲ್ಲಿ ಒಂದು ವಿಶೇಷ ಭತ್ಯೆ ಅಂತೇಳಿ ಶುರು ಮಾಡಿದ್ರು. ಆ ವಿಶೇಷ ಭತ್ಯೆಯನ್ನು ಪೆನ್ಷನ್ಗೆ ಅಪ್ಲೈ ಆಗಲಾರ್ದಂಗೆ ಮಾಡಿಬಿಟ್ರು. ಅಲ್ಲಿಂದ ನಮ್ಮ ಪೆನ್ಷನ್ ಮತ್ತಷ್ಟು ಕಡಿಮೆ ಆಗಲಿಕ್ಕೆ ಶುರು ಆಯಿತು. 2010ರಿಂದ ನಂತರ ಏನು ರಿಟೈರ್ ಆಗಿದ್ದಾರೆ ಅವರಿಗೆ ಅದು ಪೆನ್ಷನ್ ಆ ಸ್ಪೆಷಲ್ ಅಲೌನ್ಸ್ನಲ್ಲಿ ಬರ್ತಾ ಇಲ್ಲ. ಸೊ ಇದು ಒಂದು ಬೇಡಿಕೆ. ನಮ್ಮ ಪೆನ್ಷನ್ ಪಿಂಚಣಿ ಪರಿಷ್ಕರಣೆ, ವಿಶೇಷ ಭತ್ಯೆಯನ್ನು ಪಿಂಚಣಿಗೆ ಪರಿಷ್ಕರಣೆ ಮಾಡಬೇಕು. ಆಮೇಲೆ ಬ್ಯಾಂಕ್ ನಿವೃತ್ತರ ಏನು ಸಂಘಟನೆಗಳಿದ್ದಾವೆ ನಮ್ಮಲ್ಲಿ ಮೇಜರ್ 3 ಸಂಘಟನೆಗಳಿದ್ದಾವೆ. ನಮ್ಮದು ಸಾಧಾರಣ 3 ಲಕ್ಷಕ್ಕಿಂತಲೂ ಹೆಚ್ಚು ಮೆಂಬರ್ಶಿಪ್ ಇರುವಂಥ ಆಲ್ ಇಂಡಿಯಾ ಬ್ಯಾಂಕ್ ರಿಟೈರೀಸ್ ಫೆಡರೇಷನ್ ಅಂತೇಳಿ. ಇದಕ್ಕೆ ನಮ್ಮ 3 ಲಕ್ಷಕ್ಕಿಂತ ಹೆಚ್ಚು ಬ್ಯಾಂಕ್ ನಿವೃತ್ತರು ಅದಕ್ಕೆ ಮೆಂಬರ್ಸ್ ಆಗಿದ್ದಾರೆ. ನಮ್ಮ ಆರ್ಗನೈಜೇಷನ್ ಜೊತೆಗೆ ಬೇರೆ ಬೇರೆ ಆರ್ಗನೈಜೇಷನ್ ಜೊತೆಗೆ ಕರೆದು ನಮ್ಮೊಟ್ಟಿಗೆ ಮಾತುಕತೆ ಮಾಡಬೇಕು. ನಮ್ಮ ಬೇಡಿಕೆಗಳು ಏನಾದರೆ ಅದಕ್ಕೆ IBAದವರು ಸರ್ಕಾರದವರು ಸ್ಪಂದಿಸಬೇಕಂತೇಳಿ ನಮ್ಮ ಬೇಡಿಕೆಗಳು ಇದ್ದಾವೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಮೆಮೊರಂಡಮ್ ಕೊಟ್ಟಿವಿ, ಗವರ್ನರ್ಸಿಗೆ ಮೀಟ್ ಮಾಡಿದ್ದೀವಿ, IBAದವ್ರಿಗೆ ಮಾಡಿದ್ದೀವಿ. ಮಧ್ಯದಲ್ಲಿ ಒಂದು ಸರ್ಕಾರದವರು, ಕೇಂದ್ರ ಸರ್ಕಾರದವರು ಪೆನ್ಷನ್ ರಿವಿಷನ್ ಬಗ್ಗೆ ಒಂದು ಕಮಿಟಿ ಮಾಡಿದ್ರು, ಪಾರ್ಲಿಮೆಂಟ್ರಿ ಕಮಿಟಿ ಅಂತ. ಆ ಪಾರ್ಲಿಮೆಂಟ್ರಿ ಕಮಿಟಿಗೂ ನಾವು ಹೋಗಿ ಎಲ್ಲ ನಮ್ಮ ಬೇಡಿಕೆಗಳನ್ನ ಸಲ್ಲಿಸಿದ್ದೇವೆ. ಆದರೆ ಇಲ್ಲಿವರೆಗೂ ಅವರು ಕೂಡ ನಮಗೆ ಆ ಕಮಿಟಿ ರಿಪೋರ್ಟ್ನಲ್ಲಿ ಏನೂ ಸರಿಯಾಗಿ ಸ್ಪಂದಿಸಲೇ ಇಲ್ಲ. ನಮಗೆ ಯಾವುದೇ ರೀತಿಯಿಂದ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕಂತೇಳಿ ನಾವು ಬೇಡಿಕೆಗಳು ಇಟ್ಟಿದ್ದೇವೆ. ಅದನ್ನು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ IBAದವರು ಇಂಟ್ರೊಡ್ಯೂಸ್ ಮಾಡಿದ್ರು. ಆದರೆ ಅದು 2015ರಲ್ಲಿ ಪ್ರಾರಂಭವಾದಾಗ 5,000 ಪ್ರೀಮಿಯಂ ಇದ್ದಿದ್ದು ಈಗ 60,000ಕ್ಕೆ ಬಂದು ನಿಂತಿದೆ. ಈ ವರ್ಷವೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಈಗ ನಮ್ಮದು 3-4 ತಿಂಗಳು ಪೆನ್ಷನ್ನ ನಾವು ಪ್ರೀಮಿಯಂ ಅಂತಲೇ ಕಟ್ಟುವಂಥ ಪರಿಸ್ಥಿತಿ ಬಂದಿತ್ತು. ಈಗ ನಿವೃತ್ತರು 4 ತಿಂಗಳ ಪೆನ್ಷನನ್ನು ಇನ್ಶೂರೆನ್ಸ್ಗೆ ಅಂತ ಕೊಟ್ಟು ಅವರು ಬದುಕಿಗೆ ಹೇಗೆ? ಈ ಎಲ್ಲ ವಿಷಯಗಳು ಇಟ್ಕೊಂಡು ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಪೆನ್ಷನನ್ನು ನಗದೀಕರಿಸ್ಕೊಳ್ಳೋದು ಕಾಂಪಿಟೇಷನ್ ಅಂತ ಹೇಳ್ತಾರೆ. ಆ ಕಾಂಪಿಟೇಷನ್ನ ಮೊದಲು ನಿಮಗೆಲ್ಲ ಗೊತ್ತಿದ್ದಂಗೆ 90ನೇ ಇಸ್ವಿಯಲ್ಲಿ 14%, 15% ಬ್ಯಾಂಕ್ಗಳಿಗೆ ಬಡ್ಡಿ ಬರ್ತಾಯಿತ್ತು. ಈಗ ಅದು 7% ಇಳಿದು. ಈಗ ಅವ್ರು ನಗದೀಕರಿಸ್ಕೊಂಡವರು ಏನಾದರೂ ಡೆಪಾಸಿಟ್ ಮಾಡಿ ಅದರಿಂದ ಏನಾದರೂ ಜೀವನ ಮಾಡಲಿಕ್ಕೆ ನೋಡಿದ್ರೆ ಅದು 15 ವರ್ಷ ತನಕ ರಿಕವರಿ ಆಗ್ತಾ ಇದೆ. ಆದರೆ 10 ವರ್ಷದಲ್ಲಿ ಅದು ಪೂರ್ತಿ ಮುಟ್ಟಿ ಹೋಗ್ತದೆ. 5 ವರ್ಷ ಅವರು ಎಕ್ಸ್ಟ್ರಾ ಅದ್ರ ಮೇಲೆ ವಸೂಲಿ ಮಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಲಾಭ ಮಾಡ್ಕೊಳ್ಳುವಂಥ ಒಂದು ಉದ್ದೇಶ ಅವರಲ್ಲಿದೆ. ಬ್ಯಾಂಕಿಗಳಿಗೆ ಮತ್ತು ಸರ್ಕಾರಕ್ಕೆ ಇದರ ಲಾಭ ಅವರು ಪಡ್ಕೊಳ್ತಾ ಇದ್ದಾರೆ. ಬ್ಯಾಂಕ್ ನಿವೃತ್ತರು ಅದರಲ್ಲಿ ಲಾಸನ್ನು ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಮತ್ತು ಈಗ ನಿಮಗೆ ಗೊತ್ತಿದ್ದಂಗೆ GST ಅಂತ ಏನು ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಇನ್ಶೂರೆನ್ಸ್ ಮಾಡಿಸಿದ್ದಕ್ಕೂ GSTನ ಆ್ಯಡ್ ಮಾಡ್ತಾ ಇದ್ದಾರೆ. GST ಹೇಗೆ ನಮಗೆ ಇಫೆಕ್ಟ್ ಆಗ್ತಾ ಅಂತ ಹೇಳಿದ್ರೆ, ನಾವು ಪ್ರೀಮಿಯಂ ಕಟ್ಟುವಾಗಲೂ GST ಕೊಡಬೇಕು. ನಾಳೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ಅಲ್ಲಿ ಹಾಸ್ಪಿಟಲ್ ಸರ್ವಿಸಿಗೂ GST ಕೊಡಬೇಕು. ಮಾರ್ಕೆಟ್ನಲ್ಲಿ ಹೋಗಿ ನಾವು ಔಷಧಿಗಳು ಖರೀದಿ ಮಾಡಿದ್ರೆ ಅದ್ರ ಮೇಲೂ GST ಕೊಡಬೇಕು. ಒಬ್ಬ ಮನುಷ್ಯ 3-4 ಟೈಮ್ GST ಕೊಡಬೇಕು. ಯಾವ್ದಾದ್ರು ಹೆಲ್ತ್ ಚೆಕಪ್ಪಿಗೆ ಹೋದರೆ ಅಲ್ಲಿ GST ಕೊಡಬೇಕು. ರಕ್ತ ತಪಾಸಣೆಗೆ ಹೋದರೆ ಅಲ್ಲಿ ಅದ್ರ ಮೇಲೆ GST ಆಗ್ತದೆ. ಮಲ್ಟಿಪಲ್ GST ನಮಗೆ ಹಗರಣ ಆಗ್ತಾಯಿದೆ. ಈ ಎಲ್ಲ ಇಶ್ಯೂಗಳನ್ನು ಇಟ್ಕೊಂಡು ನಾವು 10ನೇ ತಾರೀಕಿಗೆ ಬಿಜಾಪುರದಲ್ಲಿ ಧರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಅಖಿಲ ಭಾರತ ಬ್ಯಾಂಕ್ ನಿವೃತ್ತರ ಸಂಘ ಒಕ್ಕೂಟ ಮಾಡ್ತಾ ಇದೆ. ಅಖಿಲ ಭಾರತ ಮಟ್ಟದಲ್ಲೇ ಆಗ್ತಾ ಇದೆ. ಎಲ್ಲ ಮೆಟ್ರೋ ಸಿಟೀಸ್ನಲ್ಲಿ ಈಗಾಗಲೇ ಧರಣಿ ಕಾರ್ಯಕ್ರಮ ಆಗಿದೆ. ಒಂದು 10 ಮೆಟ್ರೋ ಸಿಟೀಸ್ನಲ್ಲಿ. ಈಗ ಬೆಂಗಳೂರಿನಲ್ಲೂ ಫೆಬ್ರವರಿಯಲ್ಲಿ ಆಗ್ತಾ ಇದೆ. ಬಿಜಾಪುರದಲ್ಲೂ ಅದೇ ಕರೆಯ ಮೇರೆಗೆ ನಾವು ಇಲ್ಲಿ ಸಂಘಟನಾತ್ಮಕವಾಗಿ ಈಗ ಧರಣ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಸೊ ಇದಕ್ಕೆಲ್ಲ ನೀವು ಸಹಕರಿಸಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಇದ್ರ ಬಗ್ಗೆ ಹೆಚ್ಚಿನ ಪಬ್ಲಿಸಿಟಿಯನ್ನು ನೀವೆಲ್ಲ ಒದಗಿಸಿಕೊಡ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ಯೂನಿಟ್ ನಮ್ಮ ಡಿಸ್ಟ್ರಿಕ್ಟ್ ಕಮಿಟಿ ನಾವಿಲ್ಲಿ ಫಾರ್ಮೇಷನ್ ಮಾಡಿ ಒಂದು 1.5 ವರ್ಷ ಆಯಿತು. ಇದು ಆಲ್ ಇಂಡಿಯಾ ಲೆವೆಲ್ಗೆ ಡೆಲ್ಲಿ, ಬೆಂಗಳೂರು, ಚೆನ್ನೈ ಎಲ್ಲ ಕಡೆ ಧರ್ನಾ ಪ್ರೋಗ್ರಾಮ್ ಜಮ್ಮು ಕಾಶ್ಮೀರ ನಡೀತಾ ಇತ್ತು. ಇದು ಮೇಜರ್ ಅಂದರೆ ಪೆನ್ಷನ್ ಅಪ್ಡೇಷನ್. ಆಮೇಲೆ ಗೌರ್ಮೆಂಟ್ ಫಿನಾನ್ಸ್ ಮಿನಿಸ್ಟ್ರಿ ಯಾರು ಡೈರೆಕ್ಟ್ ಡೈಲಾಗ್ ನಮ್ಮ ಜೊತೆ ಮಾಡ್ತಾ ಇಲ್ಲ. ರಿಟೈರ್ಡ್ ಅಸೋಸಿಯೇಷನ್ ಜೊತೆಲಿ ಅವ್ರು ಡೈರೆಕ್ಟ್ ಡೈಲಾಗ್ ನಮ್ಮ ಜೊತೆಲಿ ಮಾಡಿಕೆಸಿಂದ ಅದ್ರ ಮೇಲೆ ಏನಾದ್ರು ತೊಡಗ ತೆಗಿಬೇಕಂದ್ರೆ ನಮ್ಮ ಉದ್ದೇಶಕರು ಅವ್ರು ಡೈಲಾಗ್ ಮಾಡ್ತಾ ಇಲ್ಲ. ಅವ್ರು ಡೈಲಾಗ್ ಮಾಡ್ಬೇಕಂದ್ರೆ ನಮ್ಮ ಬೇಡಿಕೆ. ಆ ಥರ ನಮ್ದು ವಿಜಯಪುರ ಡಿಸ್ಟ್ರಿಕ್ಟ್ ಕಮಿಟಿ ವತಿಯಲ್ಲಿ ನಾವು ಫಸ್ಟ್ ಟೈಮ್ ಮೇಲೆ ಅಪ್ರೋಚ್ ಆದೇವೆ. ಇದು ಡಿಸ್ಟ್ರಿಕ್ಟ್ ಲೆವೆಲಿನೂ ಧರ್ನಾ ಪ್ರೋಗ್ರಾಮ್ ಮಾಡಬೇಕು.
ಎಲ್ಲ ಗ್ರಾಸ್ ರೂಟ್ ಒಳಗೂ ಆಗಬೇಕಂದ್ರೆ ಇದು ಫಸ್ಟ್ ಧರ್ನಾ ಪ್ರೋಗ್ರಾಮ್ ಡಿಸ್ಟ್ರಿಕ್ಟ್ ಲೆವೆಲ್ ನಾವು ಮಾಡ್ತಾ ಇದ್ದೀವಿ 10th ಜನವರಿಗೆ. ಇದು ಪೆನ್ಷನ್ ಸ್ಕೀಮ್ ಒಳಗೆ ಹಣವನ್ನು ಅವ್ರು ಏನು ಮಾಡ್ಯಾರಿ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕರ್ಸ್ ಏನು ಅಸೋಸಿಯೇಷನ್ ಇದ್ದಾವಲ್ಲ, ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಏನು ರಿಟೈರ್ಡ್ ಇದ್ದಾರೆ, ಅವ್ರಿಗೆ ಪೆನ್ಷನ್ ಸಿಗ್ತಾ ಇದೆ. ಸರಿ, ಅವ್ರಿಗೆ ಎಷ್ಟು ಕ್ರೈಟೇರಿಯನ್ ಕಿಸಿಂದ ಏನು ಲಾಸ್ಟ್ ಇಯರ್ ಕೊಟ್ಟಾರೋ ಅದು ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಸರಿ, ಅವ್ರನ್ನೂ ನಮ್ದು ಬ್ಯಾಂಕ್ ರಿಟೈರ್ಡ್ ಪೆನ್ಷನ್ ಇದ್ದೇವೆ. ಇದು 10th ಜನವರಿ ಇದಕ್ಕೆ ನೀವು ಎಲ್ಲ 10th ಜನವರಿಗೆ ನಮ್ದು ಅಂಬೇಡ್ಕರ್ ಸರ್ಕಲ್ ಇಲ್ಲಿ 10:30 ಅಷ್ಟುವರೆಗೆ ನಾವು ಎಲ್ಲ ಅಸೆಂಬ್ಲಿಂಗ್ ಆಗ್ತಾ ಇದ್ದೇವೆ. ಅಲ್ಲಿ ಡೆಮೋಕ್ರೇಟ್ ಮಾಡಿಕಿಸಿಂದೆ ಅಲ್ಲಿಂದ ಬಸವೇಶ್ವರ ಸರ್ಕಲ್ ಟಿಪ್ಪು ಸುಲ್ತಾನ್ ಚೌಕಿಂದ DC ಕಡೆ ಹೋಗಿಸಿ DC ಒಂದು ಮೆಮೊರಂಡಮ್ ಸಬ್ಮಿಟ್ ಮಾಡ್ತಾ ಇದ್ದೇವೆ. ಈ ನಮ್ಮ ಧರ್ನಾ ಪ್ರೋಗ್ರಾಮ್ಗೆ ನಮ್ದು ಆಲ್ ಓವರ್ ಇಂಡಿಯಾ ಜಾಯಿಂಟ್ ಜನರಲ್ ಸೆಕ್ರೆಟರಿ ಕಾಮ್ರೇಡ್ ವಿಶ್ವನಾಥ್ ನಾಯ್ಕ್ ಮತ್ತು ಸೆಕ್ರೆಟರಿ ಕಾಮ್ರೇಡ್ MS ಭಟ್ ಸಿಂಡಿಕೇಟ್ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ ಇದ್ದಾರೆ. ಆಮೇಲೆ ಮುನಿ ಕೃಷ್ಣನ್ ಇವರು ಕೆನರಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಇದ್ದಾರೆ. ಆಮೇಲೆ ಸುಭಾಷ್ ದೇಶಪಾಂಡೆ ಇವರು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಅಧ್ಯಕ್ಷ ಇದ್ದಾರೆ. ಇವರೆಲ್ಲ ಸೆಂಟ್ರಲ್ ಮತ್ತು ಸ್ಟೇಟ್ ಲೀಡರ್ಸ್ನು ಆ ಧರ್ನಾ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ತಾವು ಕೂಡ ಎಲ್ಲ ನಮ್ಗೆ ಈ ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡಿ ಮ್ಯಾಕ್ಸಿಮಮ್ ನೀವು ಮೀಡಿಯಾದ ಇದರೊಳಗೆ ಪಬ್ಲಿಸಿಟಿ ಕೊಡಿ. ಆಮೇಲೆ 10th ಧರ್ನಾ ಪ್ರೋಗ್ರಾಮ್ನು ನೀವೆಲ್ಲ ಕಡೆ ಪಬ್ಲಿಸಿಟಿ ಮಾಡ್ಬೇಕಂತ ನಾನು ಕೇಳ್ಕೊತೇನೆ. ಓಕೆ, ಥ್ಯಾಂಕ್ ಯು.